पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनुवे. ವಿದ್ಯಾಧಿರಾಜ ಶ್ರೀ ರಾಜ ಎಸ್ ಗುರುರಾಜಾಚಾರ್ಯ ಇವರ ಕಲಿಯುಗ ಕಲ್ಪತರು ಮೇರುಕೃತಿಯ ಧ್ವನಿಸುರುಳಿ ಸಂಚಿಕೆ 110. ಹಿಂದಿನ ಸಂಚಿಕೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಾಜಗೌರವ ಎಂಬ ಶೀರ್ಷಿಕೆ ಕುರಿತು ಕೇಳಿದಿರಿ. ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ 110 ಇದೀಗ ನಿಮಗಾಗಿ. ಮಹಾಮಹಿಮರಾದ ರಾಯರು ಶ್ರೀರಂಗಪಟ್ಟಣಕ್ಕೆ ಬಂದಲಾಗಾಯಿತು. ಪ್ರತಿದಿನ ಪಂಡಿತ ಮಂಡಲಿ ಲಾಲ್ಯಮಾನರಾಗಿ ಧರ್ಮಾಭಿಮಾನಿಗಳಿಂದ ಆವೃತರಾಗಿ ಕಾವೇರಿ ಸ್ನಾನ, ಶ್ರೀರಂಗನಾಥನ ದರ್ಶನ, ಮಠದಲ್ಲಿ ಪಾಠ ಪ್ರವಚನ, ಜಪತಪಾಧ್ಯಾನುಷ್ಠಾನ, ಶ್ರೀ ಮೂಲರಾಮ ಪೂಜಾರಾಧನೆ, ತೀರ್ಥಪ್ರಸಾದ ವಿತರಣೆ, ಸಂಜೆ ವಿದ್ವತ್ಸಭೆ ವಿದ್ವಜ್ಜನರಿಂದ ಉಪನ್ಯಾಸ, ಅನುಗ್ರಹೋಪದೇಶ, ಸಾಯಂ ದೀಪಾರಾಧನೆ, ಫಲಮಂತ್ರಾಕ್ಷ ಪ್ರದಾನಾದಿ ಸತ್ಕಾರ್ಯಗಳಲ್ಲಿ ಆಸಕ್ತರಾಗಿದ್ದರು. ಪ್ರಾತಃ ಕಾಲ ಶ್ರೀಯವರು ಹೇಳುವ ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸಾದಿ ಶಾಸ್ತ್ರಗಳ ಉದ್ಗ್ರಂಥಗಳ ಪಾಠವನ್ನು ಶ್ರವಣ ಮಾಡಲೆಂದೇ ನೂರಾರು ಜನರು ಶ್ರೀಮಠಕ್ಕೆ ಬರುತ್ತಿದ್ದರು. ರಾಯರ ಮುಖಾರವಿಂದದಿಂದ ಗಂಗಾಪ್ರವಾಹದಂತೆ ಹೊರಡುತ್ತಿದ್ದ ವಾಗ್ಜರಿಯ ಸೊಬಗಿನಲ್ಲಿ ಸರ್ವರು ತನ್ಮಯರಾಗುತ್ತಿದ್ದರು. ಅನೇಕ ಪಂಡಿತರು ಅನೇಕ ಶಾಸ್ತ್ರಗಳಲ್ಲಿ ತಮಗೆ ಅರ್ಥವಾಗದೆ ಜಟಿಲವಾಗಿದ್ದ ಭಾಗಗಳ ಬಗ್ಗೆ ಶ್ರೀಯವರಲ್ಲಿ ವಿಜ್ಞಾಪಿಸಿ ತಮ್ಮ ಸಂದೇಹ ಪರಿಹಾರ ಮಾಡಿಕೊಂಡು ತೃಪ್ತರಾಗುತ್ತಿದ್ದರು. ಅನೇಕ ಧರ್ಮ ಸೂಕ್ಷ್ಮಗಳು, ಸನಾತನ ಧರ್ಮ, ಆಚಾರ ವಿಚಾರಗಳು ಸಭೆಯಲ್ಲಿ ಚರ್ಚಿಸಲ್ಪಡುತ್ತಿದ್ದು ರಾಯರು ನೀಡುವ ವಿವರಣೆ ನಿರ್ಣಯಗಳಿಂದ ಆಸ್ತಿಕರು ಪರಮಾನಂದ ಹೊಂದುತ್ತಿದ್ದರು. ಒಂದು ದಿನ ರಾಯರು ಶಿಷ್ಯರಿಗೆ ಪಾಠ ಹೇಳುತ್ತಿದ್ದಾರೆ. ಆಗ ವೆಂಕಟನಾರಾಯಣಾಚಾರ್ಯರ ಜೊತೆಗೆ ಬಂದ ರಾಯರ ಸೋದರಳಿಯಂದಿರಾದ ಪಂಡಿತ ನಾರಾಯಣಾಚಾರ್ಯರು ಶ್ರೀಯವರಿಗೆ ನಮಸ್ಕರಿಸಿ ಒಂದು ದೊಡ್ಡ ತಾಳಾವೋಲೆಯ ಗ್ರಂಥವನ್ನು ಗುರುಗಳ ಮುಂದಿಟ್ಟರು. ವೆಂಕಟನಾರಾಯಣಾಚಾರ್ಯರು, ಮಹಾಸ್ವಾಮಿ, ತಮ್ಮ ಪ್ರಿಯ ಶಿಷ್ಯ ನಾರಾಯಣ ಒಂದು ಮಹಾಕಾವ್ಯವನ್ನು ರಚಿಸಿದ್ದಾನೆ, ಅದೇ ಈ ಗ್ರಂಥ ಎಂದು ಅರುಹಿದರು. ತಮ್ಮ ಶಿಷ್ಯರಲ್ಲಿ ಈಗ ಮತ್ತೊಬ್ಬರು ಗ್ರಂಥ ರಚನೆ ಮಾಡಿರುವುದನ್ನರಿತು ರಾಯರು ಮುದಿಸಿದರು. ಮಂದಸ್ಮಿತರಾಗಿ, ನಾರಾಯಣ, ಇದಾವ ಕಾವ್ಯ ಎಂದು ಪ್ರಶ್ನಿಸಿದರು. ಗುರುವರ್ಯ, ಇದು ಶ್ರೀ ರಾಘವೇಂದ್ರ ವಿಜಯವೆಂಬ ಮಹಾಕಾವ್ಯ. ರಾಯರು ಅಚ್ಚರಿಯಿಂದ, ಏನು, ನಮ್ಮ ಮೇಲಿನ ಕಾವ್ಯವೇ? ಆಗ ನಾರಾಯಣ ಕರಜೋಡಿಸಿ, ಹೌದು ಗುರುದೇವ, ನಾನು ಬಹು ವರ್ಷಗಳಿಂದ ಶ್ರೀಯವರ ವಿಜಯವನ್ನು ಕಾವ್ಯರೂಪದಲ್ಲಿ ರಚಿಸಬೇಕೆಂದು ಆಶಿಸಿ ವಿಷಯ ಸಂಗ್ರಹ ಮಾಡುತ್ತಾ ಬಂದಿದ್ದೆ. ನವಬೃಂದಾವನದಿಂದ ವೆಂಕಟನಾರಾಯಣನೊಡನೆ ಶ್ರೀಯವರ ಅಪ್ಪಣೆ ಪಡೆದು ಕುಂಭಕೋಣಕ್ಕೆ ಹೋದ ಮೇಲೆ ಬಹು ವರ್ಷಗಳಿಂದ ಸಂಗ್ರಹಿಸಿದ್ದ ವಿಷಯಗಳನ್ನು ಪರ್ಯಾಲೋಚಿಸಿ ಕಾವ್ಯವು ಸುಗಮವಾಗಿ ಪೂರ್ಣವಾಗಲು ಪರಮಪೂಜ್ಯ ಶ್ರೀ ವಿಜಯೇಂದ್ರ ಗುರುಗಳ ಬೃಂದಾವನ ಸನ್ನಿಧಿಯಲ್ಲಿ 7 ದಿನಗಳ ಕಾಲ ಸೇವೆ ಮಾಡಿದೆ. ಗುರುಗಳು ಸ್ವಪ್ನದಲ್ಲಿ ದರ್ಶನವಿತ್ತು ಕಾವ್ಯ ರಚನೆ ಮಾಡಲು ಅಣತಿ ನೀಡಿ ಮಂದಹಾಸದಿಂದ ಫಲಮಂತ್ರಾಕ್ಷತೆ ಅನುಗ್ರಹಿಸಿ ಆಶೀರ್ವದಿಸಿದರು. ಮರುದಿನದಿಂದಲೇ ಹಗಲು ರಾತ್ರಿ ಕುಳಿತು ನನ್ನ ಯೋಗ್ಯತಾನುಸಾರವಾಗಿ ಈ ಮಹಾಕಾವ್ಯವನ್ನು ರಚಿಸಿದೆ. ಸ್ವಲ್ಪ ಭಾಗ ಉಳಿದಿತ್ತು, ಅದು ಮೊನ್ನೆಯ ದಿನ ಪೂರ್ಣವಾಯಿತು. ಈಗ ಸನ್ನಿಧಿಗೆ ಅರ್ಪಿಸಿದ್ದೇನೆ, ಪರಿಶೀಲಿಸಿ ಆಶೀರ್ವದಿಸಬೇಕು. ಆಗ ರಾಯರು, ಶ್ರೀಹರಿಚಿತ್ತ, ನಾರಾಯಣ, ಎಷ್ಟು ಸರ್ಗಾತ್ಮಕವಾಗಿದೆ ಈ ಕಾವ್ಯ? ಸ್ವಾಮಿ, ಇದು 16 ಸರ್ಗಾತ್ಮಕವಾದ ಕಾವ್ಯ. ಆಗ ರಾಯರು, 16 ಸರ್ಗವೇ? ಕೂಡದು. ಶ್ರೀಯವರ ವಚನವನ್ನು ಆಲಿಸಿ ಎಲ್ಲರೂ ವಿಸ್ಮಿತರಾದರು. ಆಗ ವೆಂಕಟನಾರಾಯಣಾಚಾರ್ಯರು, ಹಾಗೆಂದರೇನು ಮಹಾಸ್ವಾಮಿ, ತಮ್ಮ ಆಶಯವು ಅರ್ಥವಾಗಲಿಲ್ಲ ಎಂದರು. ಆಗ ರಾಯರು, ವೆಂಕಟನಾರಾಯಣ, ಲೋಕಗುರುಗಳಾದ ಶ್ರೀ ಮತಾಚಾರ್ಯರ ವಿಜಯವು 16 ಸರ್ಗಾತ್ಮಕವಾಗಿದೆ. ನಮ್ಮ ವಿಜಯವು 16 ಸರ್ಗಾತ್ಮಕವಾಗಿದೆ. ಆದ್ದರಿಂದ ನಮ್ಮ ವಿಜಯವು 16 ಸರ್ಗಾತ್ಮಕವಾಗಿರುವುದು ಯುಕ್ತವಲ್ಲ. ನಾರಾಯಣ ಭೀತರಾಗಿ ಸ್ಪಷ್ಟವಾಗಿ ಅಪ್ಪಣೆ ಕೊಡಿಸಬೇಕು. ಆಗ ರಾಯರು, ನಾರಾಯಣ, ನಾವು ಯಾವ ವಿಧದಿಂದಲೂ ಆದಿಗುರುಗಳ ಕಿಂಚಿತ್ ಸಾಮ್ಯವನ್ನು ಸಹಿಸಲಾರೆವು. ಅದು ನಮ್ಮ ಕಾವ್ಯಕ್ಕೂ ಅನ್ವಯಿಸುವುದು. ಕಾವ್ಯದ ಸರ್ಗಗಳಲ್ಲಿಯೂ ಸಾಮ್ಯವಿರಬಾರದು. ಆದ್ದರಿಂದ 6 ಸರ್ಗಗಳನ್ನು ತೆಗೆದುಬಿಡು. ಆಗ ನಾರಾಯಣ ದೀನರಾಗಿ, ಹಾಗನ್ನಬಾರದು ಮಹಾಸ್ವಾಮಿ, ಕೊನೆಯ 6 ಸರ್ಗಗಳಲ್ಲಿ ಗುರುದೇವರ ಅಗಾಧ ಪಾಂಡಿತ್ಯ, ವೇದಭಾಷ್ಯಾದಿ ಲೋಕಮಾನ್ಯ ಗ್ರಂಥರಚನಾ ಚಾತುರ್ಯ, ಪರವಾದಿ ದಿಗ್ವಿಜಯ, ವೇದ ಸಿದ್ಧಾಂತ ಸ್ಥಾಪನೆ, ಆಚಾರ್ಯ ಪದ್ಮನಾಭ ಜಯತೀರ್ಥ ವಿಭುಧೇಂದ್ರ ಪರಂಪರೆಯಿಂದ ಅವ್ಯಾಹತವಾಗಿ ನಡೆದು ಬಂದು ಸತ್ಸಂಪ್ರದಾಯ ಪಾಠ ಪ್ರವಚನ ಕುಶಲತೆ, ಶಿಷ್ಯ ಭಕ್ತ ದೀನ ದಲಿತ ಜನೋದ್ಧಾರ,
ಮಹಾಮಹಿಮೆಗಳು ಮುಂತಾಗಿ ಶ್ರೀಪಾದಂಗಳವರ ಬಹುಗುಣಗಳು ಬಹುಮುಖ ವ್ಯಕ್ತಿತ್ವಗಳು ಚೆನ್ನಾಗಿ ಮೂಡಿ ಬಂದಿವೆ. ಅದನ್ನೇ ತೆಗೆದು ಬಿಟ್ಟರೆ. ಆಗ ರಾಯರು ನಸುನಕ್ಕು, ನಾರಾಯಣ, ನಮ್ಮ ವಿಚಾರಗಳು ಕಾವ್ಯದಲ್ಲಿ ಮೂಡಿ ಬರುವುದಕ್ಕಿಂತ ಸಜ್ಜನ ಹೃದಯದಲ್ಲಿ ಶಾಶ್ವತವಾಗಿ ಮೂಡಿ ಬರಬೇಕು. ಅದೇ ಉತ್ತಮ. ಆದ್ದರಿಂದ 6 ಸರ್ಗಗಳನ್ನು ತೆಗೆದುಬಿಡು. ಆಗ ನಾರಾಯಣ, ಗುರುದೇವ, ಅದರಿಂದ ಕಾವ್ಯವು ಅಪೂರ್ಣವಾಗುವುದಿಲ್ಲವೇ? ಸಮಾಪ್ತಿ ಮಂಗಳವೂ ಇಲ್ಲದಾಗುವುದಲ್ಲ ಸ್ವಾಮಿ. ರಾಯರು ಕಾವ್ಯವನ್ನು ತೆಗೆದುಕೊಂಡು ಕೊನೆಯ ಭಾಗವನ್ನು ಪರಿಶೀಲಿಸಿ ಮಂದಹಾಸ ಬೀರಿ, ನಾರಾಯಣ, ನಿನ್ನ ಕಾವ್ಯವು 10 ಸರ್ಗಕ್ಕೆ ಪೂರ್ಣವಾಗಿದೆ. ಶ್ರೀಹರಿವಾಯುಗಳ ಸಂಕಲ್ಪದಂತೆ ನಿನಗೆ ತಿಳಿಯದಂತೆಯೇ ಕಾವ್ಯವು ಪೂರ್ಣವಾಗಿ ಸಮಾಪ್ತಿಯಾಗಿದೆ. ಆಗ ನಾರಾಯಣ ಅಪ್ರತಿಭರಾಗಿ, ಹಾಗಂದರೇನು ಸ್ವಾಮಿ? ಆಗ ರಾಯರು, 10ನೇ ಸರ್ಗದಲ್ಲಿ ನಾವು ಸಾಯಂ ದೀಪಾರಾಧನೆಯ ನಂತರ ಪೀಠದಲ್ಲಿ ಕುಳಿತು ಶ್ರೀಹರಿಧ್ಯಾನರತರಾಗಿರುವಂತೆ ವರ್ಣಿಸಿದ್ದೀಯೇ ಮತ್ತು ಕವಿಗಳು ನಮ್ಮನ್ನು ಆಶು ಕವಿತೆಗಳಿಂದ ಕೊಂಡಾಡಿದರೆಂದು ವರ್ಣಿಸಿದ್ದೀಯೇ. ಅಲ್ಲಿಗೆ ಸರ್ಗವು ಮುಗಿದಿದೆ. ಭಗವಂತನ ಚಿಂತನೆ ಧ್ಯಾನಗಳೇ ಮಂಗಳ. ಆದ್ದರಿಂದ ನಿನ್ನ ಕಾವ್ಯ ಮಂಗಳದೊಡನೆಯೇ ಪರಿಸಮಾಪ್ತಿಯಾಗಿದೆ. ಆಗ ನಾರಾಯಣ ವಿಷಾದದಿಂದ, ಆದರೂ. ಆಗ ರಾಯರು, ನಾರಾಯಣ, 6 ಸರ್ಗಗಳು ಮುಖ್ಯವೋ ಅಥವಾ ಪ್ರಸನ್ನಚಿತ್ತರಾಗಿ ನಾವು ಮಾಡುವ ಆಶೀರ್ವಾದ ಮುಖ್ಯವೋ ಹೇಳು ಎನ್ನಲು ನಾರಾಯಣಾಚಾರ್ಯರು, ಮಹಾಸ್ವಾಮಿ, ಜಗತ್ತಿನ ಎಲ್ಲ ಭಾಗ್ಯಗಳಿಗಿಂತಲೂ ನನಗೆ ತಮ್ಮ ಆಶೀರ್ವಾದವೇ ಮುಖ್ಯ ಎಂದು ವಿಜ್ಞಾಪಿಸಿದರು. ಶ್ರೀರಾಯರು ಹಸಿತವದನರಾಗಿ, ಹಾಗಿದ್ದರೆ 6 ಸರ್ಗಗಳನ್ನು ತೆಗೆದುಬಿಡು ಎಂದು ಆಜ್ಞಾಪಿಸಿದರು. ಆಗ ನಾರಾಯಣ, 6 ಸರ್ಗಗಳನ್ನೇನು ಮಾಡಬೇಕು ಗುರುದೇವ? ಆಗ ರಾಯರು, ಈಗಲೇ ಶ್ರೀರಂಗನಾಥನ ದೇವಾಲಯದ ಪಕ್ಕದಲ್ಲಿ ಹರಿಯುವ ಕಾವೇರಿ ತಾಯಿಯ ಉಡಿಗೆ ಸಮರ್ಪಿಸಿಬಿಡು. ನಾರಾಯಣಾಚಾರ್ಯರು ಗುರುಗಳ ಆದೇಶವನ್ನು ಶಿರಸಾಧರಿಸಿ 6 ಸರ್ಗಗಳನ್ನು ಕಾವ್ಯದಿಂದ ಬೇರ್ಪಡಿಸಿ ಅವನ್ನು ಕಾವೇರಿ ನದಿಗೆ ಸಮರ್ಪಿಸಿ ಬಂದರು. ಅವರ ಮುಖ ಮ್ಲಾನವಾಗಿತ್ತು. ಏನನ್ನೋ ಕಳೆದುಕೊಂಡ ಬಾಧೆ ಕಂಡುಬರುತ್ತಿತ್ತು. ಶ್ರೀಗಳವರು ನಾರಾಯಣಾಚಾರ್ಯರನ್ನು ಹತ್ತಿರ ಕರೆದು ಮೃದು ನುಡಿಗಳಿಂದ ಸಾಂತ್ವನಗೊಳಿಸಿ, ನಾರಾಯಣ, ನಿನ್ನ ಕಾವ್ಯವು ಈಗ ಉಳಿದಿರುವ 10 ಸರ್ಗಗಳಿಂದಲೇ ಜಗತ್ತಿನಲ್ಲಿ ಖ್ಯಾತವಾಗಿ ನಿನಗೆ ಕೀರ್ತಿ ಪ್ರತಿಷ್ಠೆಗಳು ಲಭಿಸುವವು. ನೀನು ಸರ್ವಮಾನ್ಯ ಕವಿ ಎನಿಸಿ ಖ್ಯಾತನಾಗುವೆ. ನಿನ್ನ ಕಾವ್ಯಕ್ಕೆ ಶ್ರೀ ಮೂಲರಾಮ, ಶ್ರೀ ಮದಾಚಾರ್ಯರು ಮತ್ತು ನಮ್ಮ ಆಶೀರ್ವಾದವಿದೆ. ಮಂಗಳವಿಲ್ಲದೆ ಕಾವ್ಯ ಅಪೂರ್ಣವಾಗಿದೆ ಎಂಬ ಚಿಂತೆ ಬಿಡು. ಇದರ ಮೇಲೂ ನಿನಗೆ ತೃಪ್ತಿಯಾಗದಿದ್ದರೆ ಈಗ ಮಂಗಳ ಪದ್ಯಗಳನ್ನು, ಫಲಸ್ತುತಿಯನ್ನು ರಚಿಸಿ ಸೇರಿಸು. ನೀನು ರಚಿಸುವ ಮಂಗಳವು ಮಹಾಕಾವ್ಯಗಳ ಮಂಗಳಾಚರಣ ಪದ್ಯ ಭಾಗಯುಕ್ತವಾಗಿ ಚಮತ್ಕಾರವಾಗುವಂತಿರಲಿ. ಎಲ್ಲಿ ಈ ಸಭೆಯಲ್ಲಿ ಆಶು ಕವಿತೆಯಿಂದ ನಮ್ಮ ಮಾನತೆಯನ್ನು ಪೂರೈಸಿ ನೋಡೋಣ ಎಂದರು. ಶ್ರೀಯವರ ವಚನಾಮೃತದಿಂದ ಪರಮಾನಂದ ಭರಿತರಾದ ನಾರಾಯಣಾಚಾರ್ಯರು ಶ್ರೀಯವರಿಗೆ ನಮಸ್ಕರಿಸಿ 4 ಮಹಾಕಾವ್ಯಗಳ ಮಂಗಳ ಪದಗಳ ಪ್ರಥಮ ಚರಣಗಳನ್ನು ಬಳಸಿ ಕೂಡಲೇ ಕಾವ್ಯ ಸಮಾಪ್ತಿ ಮಂಗಳಾಚರಣವನ್ನು ರಚಿಸಿ ಹೇಳಿದರು. ಶ್ರೀಯ ಪತಿ ಶ್ರೀಮತಿ ಶಾಶ್ವತಂ ಜಗನ್ನಿಪೀಯ ಯಸ್ಯ ಕ್ಷಿತಿರಕ್ಷಿಣ ಕಲಾಹ ಶ್ರೀಯ ಕುರುಣಾಮಧಿಪಸ್ಯ ಪಾಲಿನೀಃ ಶ್ರೀಯಸ್ಯ ದತ್ತಾಂತ್ವಿಹ ತೇ ಪುರಸ್ಥಿತಃ. ನಾರಾಯಣಾಚಾರ್ಯರ ಕಾವ್ಯಕರಣ ಕೌಶಲ್ಯವನ್ನು ಕಂಡು ಸಭಾಸದರು ಆಶ್ಚರ್ಯಾನಂದದಿಂದ ಸಾಧು ಸಾಧು ಎಂದು ಹೊಗಳಿ ಕರತಾಡನ ಮಾಡಿದರು. ಅನಂತರ ನಾರಾಯಣಾಚಾರ್ಯರು ಕಾವ್ಯದ ಫಲಸ್ತುತಿ ರೂಪವಾಗಿ ಹೀಗೆ ಪದ್ಯವನ್ನು ರಚಿಸಿ ಹೇಳಿದರು. ಸಂತಂ ಶ್ರೀರಮಣಂ ಪ್ರಿಯಂ ಯತಿವರಂ ವ್ಯಾಸಸ್ಯ ಭಾವೇ ವೃಷಂ ದುರ್ವಾರಾಮಿತಮಾಯಿ ಭಿಕ್ಷುಚಿತಿ ಮಿರೆ ಪೂರ್ವಸ್ಥಚಂದ್ರಂ ಭುವಿ ಸತ್ಸಂಗಸುತಮಿಷ್ಟ ದಕ್ಷಿತಿರುಹಂ ಒಂದಾರು ವಿಪ್ರಾಶ್ರಯಂ ತಂ ನತ್ವಾ ಸಕಲೋ ದುರೂಹ ಸುದೃಶಂ ಸಂಯಾತಿ ವಿದ್ಯಾಧಿಕಂ. ಪರಮಮಂಗಳಕರವಾದ ಫಲಸ್ತುತಿಯನ್ನು ಆಲಿಸಿ ಸಮಸ್ತರು ಆನಂದಭರಿತರಾದರು. ಆಗ ನಗೆಮೊಗದ ಶ್ರೀಗಳವರು, ನಾರಾಯಣ, ಕಾವ್ಯವನ್ನು ರಚಿಸಿದ ಕವಿಯ ವಂಶಾದಿ ನಿರೂಪಣಪೂರ್ವಕ ಕಾವ್ಯವನ್ನು ಮುಗಿಸು ಎಂದು ಆದೇಶವಿತ್ತರು. ನಾರಾಯಣಾಚಾರ್ಯರು ಗುರುಗಳ ಅಪ್ಪಣೆಯಂತೆ ಶ್ರೀಮತ್ ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶನೀ ವಲ್ಲಭ ಶ್ರೀ ಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟಾಂಬಾಮಣೌ ಜಾತೆ ನಾರ್ಯ ದಯಾ ಸುಧಾಮಯಗಿರ ನಾರಾಯಣೇನೋದಿತೆ ಕಾವ್ಯೇಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋಂತಿಮೋ ಬೂದಿಹ ಎಂದು ಹೇಳಿ ಕಾವ್ಯ ಪರಿಸಮಾಪ್ತಿ ಮಾಡಿದರು. ಶ್ರೀಯವರು ಸುಪ್ರೀತರಾಗಿ ನಾರಾಯಣಾಚಾರ್ಯರನ್ನು ಆಶೀರ್ವದಿಸಿ, ನಾರಾಯಣ, ಇದೇ ಪದ್ಯವನ್ನೇ ಪ್ರತಿ ಸರ್ಗದ ಕೊನೆಯಲ್ಲಿಯೂ ಆಯಾ ಸರ್ಗಗಳ ಸಂಖ್ಯಾ ನಿರೂಪಣಾಪೂರ್ವಕ ಸೇರಿಸು ಎಂದು ಅಪ್ಪಣೆ ಕೊಡಿಸಿದರು. ಆಗ ಸಭೆಯಲ್ಲಿದ್ದ ಪಂಡಿತರೊಬ್ಬರು ಶ್ರೀಯವರಿಗೆ ನಮಸ್ಕರಿಸಿ, ಮಹಾಸ್ವಾಮಿ, ಈ ಮಹಾಕಾವ್ಯವನ್ನು ಕೇಳುವ ಸೌಭಾಗ್ಯ ನಮಗೆ ಕರುಣಿಸಬೇಕು.
ಪ್ರತಿಭಾನ್ವಿತ ಪಂಡಿತರು, ಶ್ರೇಷ್ಠ ಕವಿಗಳು ಆದ ಆಚಾರ್ಯರೇ ಕಾವ್ಯವನ್ನು ಓದಿ ಅನುವಾದ ಮಾಡಿ ನಮ್ಮೆಲ್ಲರನ್ನು ಆನಂದಗೊಳಿಸುವಂತೆ ಅವರಿಗೆ ಆಜ್ಞಾಪಿಸಿ ನಮ್ಮಲ್ಲಿ ಅನುಗ್ರಹ ಮಾಡಬೇಕು ಎಂದು ವಿಜ್ಞಾಪಿಸಿದರು. ಶ್ರೀಪಾದಂಗಳವರು ಸಂತೋಷದಿಂದ ತಥಾಸ್ತು ಎಂದರು. ಅಂದು ಸಂಜೆಯಿಂದಲೇ ಶ್ರೀ ನಾರಾಯಣಾಚಾರ್ಯರು ವಿದ್ವತ್ ಸಭೆಯಲ್ಲಿ ಶ್ರೀ ರಾಘವೇಂದ್ರ ವಿಜಯ ಕಾವ್ಯ ವಾಚನಾನುವಾದಗಳನ್ನು ಪ್ರಾರಂಭಿಸಿದರು. ಕರ್ನಾಟಕ ಸಾಮ್ರಾಜ್ಯದ ಖ್ಯಾತ ಆಚಾರ್ಯತ್ರಯರಲ್ಲಿ ಒಬ್ಬರಾದ ಶ್ರೀ ಮಧ್ವಾಚಾರ್ಯರ ಮಹಾಸಂಸ್ಥಾನಾಧಿಪತಿಗಳು, ಅಚ್ಚ ಕನ್ನಡಿಗರು ಆದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮಾತಿಶಯ ನಿರೂಪಣಪರವಾದ ಮಹಾಕಾವ್ಯವನ್ನು ಕನ್ನಡಿಗರೇ ಆದ ಶ್ರೇಷ್ಠ ಪಂಡಿತ ಕವಿಗಳಾದ ನಾರಾಯಣಾಚಾರ್ಯರು ರಚಿಸಿದ್ದು, ಗುರುಪಾದರ ಸಮಕ್ಷ ಪಂಡಿತ ಸಭೆಯಲ್ಲಿ ಅನುವಾದ ಜರುಗುತ್ತಿರುವ ವಿಚಾರವರಿತು ಶ್ರೀ ದೊಡ್ಡ ದೇವರಾಜರಿಗೆ ಪರಮಹರ್ಷವಾಯಿತು. ಆ ಕಾವ್ಯಾಮೃತ ಪಾನ ಮಾಡಿ ಕನ್ನಡಿಗರಾದಂಥ ಕವಿಗಳನ್ನು ಸನ್ಮಾನಿಸುವುದು ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರಾದ ತಮ್ಮ ಕರ್ತವ್ಯವೆಂದು ಭಾವಿಸಿದ ಮಹಾರಾಜರು ಆಸ್ಥಾನ ಪಂಡಿತರೆಂದು ಒಡಗೂಡಿ ಬಂದು ಒಂದೆರಡು ದಿನ ಕಾವ್ಯಾನುವಾದವನ್ನು ಕೇಳಿ ತುಂಬ ಸಂತಸಗೊಂಡರು. ಶ್ರೀ ನಾರಾಯಣಾಚಾರ್ಯರ ಕಾವ್ಯಶೈಲಿ, ವಿವಿಧ ಪ್ರಾಸ, ಶಬ್ದಾರ್ಥ ಅಲಂಕಾರಗಳ ವಿಜೃಂಭಣೆ, ಪದವಿನ್ಯಾಸ, ಅರ್ಥಗಾಂಭೀರ್ಯಗಳಿಂದ ಬಿಡುಗಡೆಗೊಂಡ ಶ್ರವಣ ಮಾತ್ರದಿಂದ ಆನಂದವನ್ನೀವ ಮತ್ತು ಕಾವ್ಯವು ನವರಸಭರಿತವಾಗಿರುವುದನ್ನು ಮನಗಂಡು ಪಂಡಿತರು ಈ ಕಾವ್ಯವು ಮಹಾಕಾವ್ಯದ ಸಕಲ ಲಕ್ಷಣಗಳಿಂದ ಶೋಭಿಸುತ್ತಿದ್ದು, ಮಹಾಮಹಿಮರಾದ ಗುರುಗಳ ಅಮರಚರಿತೆ ಸದ್ಗುಣಗಳನ್ನು ಎತ್ತಿ ತೋರಿ ಶ್ರಾವಕರನ್ನು ರಂಜಿಸುವುದು ಮಾತ್ರವಲ್ಲದೆ ಎಲ್ಲರ ಹೃದಯ ಭೂಮಿಯಲ್ಲಿ ಗುರುರಾಜರ ಬಗ್ಗೆ ಭಕ್ತಿ ತರಂಗಗಳನ್ನು ಉಕ್ಕೇರಿಸುವುದೆಂದು ಪ್ರತಿದಿನ ಪಂಡಿತರು, ಕವಿಗಳು ಹಾಗೂ ಕಾವ್ಯವನ್ನು ಮುಕ್ತಕಂಠದಿಂದ ಶ್ಲಾಘಿಸುತ್ತಿದ್ದರು. ಕಾವ್ಯವಾಚನದ ಕೊನೆಯ ದಿನ ಮಹಾರಾಜರು ಸ್ವತಃ ಸಭೆಗೆ ಬಂದು ಕಾವ್ಯಾನುವಾದ ಮಂಗಳವಾದ ಮೇಲೆ ಸಭೆಯಲ್ಲಿ ನಾರಾಯಣಾಚಾರ್ಯರ ಕಾವ್ಯವನ್ನು ಕೊಂಡಾಡಿ ಅವರಿಗೆ ಮಹಾಕವಿ ಎಂಬ ಪ್ರಶಸ್ತಿಯನ್ನು ಬಂಗಾರದ ತೋಡ, ಸುವರ್ಣ ಪದಕ ಸಹಿತ ಕಂಠಾಭರಣ, ಶಾಲು ಜೋಡಿ, ಸುವರ್ಣ ವರಗಳೊಡನೆ ನೀಡಿ ಆಚಾರ್ಯರನ್ನು ಸನ್ಮಾನಿಸಿದರು. ಶ್ರೀಯವರ ಜಯ ಜಯಕಾರಗಳೊಂದಿಗೆ ಅಂದಿನ ಶ್ರೀ ರಾಘವೇಂದ್ರ ವಿಜಯ ಮಹಾಕಾವ್ಯ ಪ್ರಕಾಶನ ಸಮರ್ಪಣ ಸಮಾರಂಭವು ಮುಕ್ತಾಯವಾಯಿತು. ಶ್ರೀಯವರು ದೊಡ್ಡ ದೇವರಾಜ ಒಡೆಯರಿಂದ ಸನ್ಮಾನಿತರಾಗಿ ಚಾತುರ್ಮಾಸ ವ್ರತವನ್ನು ಮುಗಿಸಿ ಶ್ರೀರಂಗಪಟ್ಟಣದಿಂದ ಹೊರಟು ಸಂಚಾರ ಕರ್ಮದಿಂದ ಅಬ್ಬೂರಿಗೆ ದಯಮಾಡಿಸಿದರು. ಅಲ್ಲಿನ ಅರ್ಚಕರು ಶ್ರೀ ಬ್ರಹ್ಮಣ್ಯ ತೀರ್ಥರ ಮಹಿಮೆಯನ್ನು ಬಣ್ಣಿಸಿ ಶ್ರೀ ವ್ಯಾಸರಾಜಯತಿವರ್ಯರ ಅವತಾರಕ್ಕೆ ಕಾರಣರಾದ ಈ ಮಹನೀಯರು ತಮ್ಮ ಮಹಾಪೀಠದಲ್ಲಿ ವ್ಯಾಸರಾಜರನ್ನು ಮಂಡಿಸಿ ಸಾಮ್ರಾಜ್ಯಾಭಿಷೇಕ ಮಾಡಿದ ಗುರುಗಳು ಮುಂತಾಗಿ ಶ್ರೀಯವರಲ್ಲಿ ವಿಜ್ಞಾಪಿಸಿದಾಗ ಶ್ರೀಪಾದಂಗಳವರು ನಸುನಗುತ್ತಾ ವ್ಯಾಸರಾಜರ ಗುರುಗಳು ನಮಗೂ ಗುರುಗಳೇ ಎಂದು ಉದ್ಗರಿಸಿದರು. ಅಂದು ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ಹಸ್ತೋದಕವನ್ನು ಸಮರ್ಪಿಸಿ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಅಲ್ಲಿಂದ ಬೆಂಗಳೂರು, ತುಮಕೂರು, ಹಿರಿಯೂರು ಮಾರ್ಗವಾಗಿ ಚಿತ್ರದುರ್ಗಕ್ಕೆ ವಿಜಯ ಮಾಡಿದರು. ಇಲ್ಲಿಗೆ ಸಂಚಿಕೆ 110 ಮುಕ್ತಾಯ. ಮೋಕ್ಷ ಕೊಡಿಸಿದ ಮಹಾಮುನಿ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ. ಶ್ರೀಕೃಷ್ಣಾರ್ಪಣಮಸ್ತು.